ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ತುಲಾ ರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ ಗ್ರಹಗಳ ಸ್ಥಾನಮಾನ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ? ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಆರೋಗ್ಯ ಹಾಗೂ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರುತ್ತವೆ? ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು? ಯಾವ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು? ಕೊನೆಯಲ್ಲಿ ಯಾವ ಪರಿಹಾರವನ್ನು ಮಾಡಿದರೆ ಈ ದಿನ ಇನ್ನಷ್ಟು ಶುಭಕರವಾಗಬಹುದು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲು ನಿಮ್ಮ ರಾಶಿಯ ಗ್ರಹ ಸ್ಥಿತಿಯನ್ನು ನೋಡೋಣ. ಈ ದಿನ ಶುಕ್ರನು ಚತುರ್ಭಾವದಲ್ಲಿ ಸ್ಥಾನ ಪಡೆದಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚತುರ್ಥ ಭಾವದಲ್ಲಿರುವ ಶುಕ್ರನಿಗೆ ದಿಗ್ಬಲ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ದಿಗ್ಬಲ ಎಂದರೆ ಗ್ರಹ ತನ್ನ ಸಹಜ ಶುಭ ಫಲಗಳನ್ನು ಇನ್ನಷ್ಟು ಬಲವಾಗಿ ನೀಡುವ ಸ್ಥಿತಿ. ಸಾಮಾನ್ಯವಾಗಿ ಇದರಿಂದ ಮನೆ, ಕುಟುಂಬ, ವಾಹನ, ಆಸ್ತಿ, ಸೌಕರ್ಯ, ಮನಸ್ಸಿನ ನೆಮ್ಮದಿ ಹಾಗೂ ಭೌತಿಕ ಸುಖಗಳಲ್ಲಿ ಉತ್ತಮ ಬೆಳವಣಿಗೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವಿದೆ. ಈ ಶುಕ್ರನೊಂದಿಗೆ ಕೇತು ಗ್ರಹದ ಸಂಯೋಗ ಉಂಟಾಗಿದೆ. ಇದೇ ಕಾರಣಕ್ಕೆ ಕೆಲವು ಮಿಶ್ರ ಫಲಗಳು ಕಂಡುಬರುವ ಸಾಧ್ಯತೆ ಇದೆ. ಕೇತು ಎಂದರೆ ಕೇವಲ ವೈರಾಗ್ಯ ಅಥವಾ ಸನ್ಯಾಸದ ಸಂಕೇತ ಮಾತ್ರವಲ್ಲ. ಕೆಲವೊಮ್ಮೆ ನಾವು ಮಾಡುತ್ತಿರುವ ಕೆಲಸದ ಮೇಲಿನ ಆಸಕ್ತಿ ಕಡಿಮೆಯಾಗುವುದು, ಆರಂಭದಲ್ಲಿ ತುಂಬ ಉತ್ಸಾಹದಿಂದ ಶುರು ಮಾಡಿದ ಕೆಲಸವನ್ನು ಮಧ್ಯದಲ್ಲೇ ಬಿಡಬೇಕು ಎನ್ನುವ ಮನಸ್ಥಿತಿ ಉಂಟಾಗುವುದೂ ಕೂಡ ಕೇತು ಪ್ರಭಾವದ ಒಂದು ರೂಪವಾಗಿದೆ. ಆದ್ದರಿಂದ ಈ ದಿನ ನೀವು ಯಾವುದಾದರೂ ಹೊಸ ಕೆಲಸ ಆರಂಭಿಸಿದರೆ ಮೊದಲ ಕೆಲವು ದಿನಗಳಲ್ಲಿ ಅಪಾರ ಉತ್ಸಾಹ ಕಾಣಬಹುದು. ಈ ಕೆಲಸವನ್ನು ನಾನು ಯಶಸ್ವಿಯಾಗಿ ಮುಗಿಸಲೇಬೇಕು ಎಂಬ ದೃಢ ನಿರ್ಧಾರವೂ ಇರುತ್ತದೆ. ಆದರೆ ಕೆಲವು ದಿನಗಳ ನಂತರ ಅದೇ ಕೆಲಸದ ಮೇಲಿನ ಆಸಕ್ತಿ ನಿಧಾನವಾಗಿ ಕಡಿಮೆಯಾಗಬಹುದು. ನಂತರ ನೋಡೋಣ, ಇವತ್ತು ಬೇಡ ನಾಳೆ ನೋಡೋಣ ಎಂಬ ಮನೋಭಾವ ಹೆಚ್ಚಾಗಬಹುದು. ಇದು ನಿಮ್ಮ ಸಾಮರ್ಥ್ಯದ ಕೊರತೆಯಿಂದ ಅಲ್ಲ, ಗ್ರಹಸ್ಥಿತಿಯಿಂದ. ಮನಸ್ಸಿನ ಏಕಾಗ್ರತೆ ಸ್ವಲ್ಪ ಅಸ್ಥಿರವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಪ್ರಮುಖ ಕೆಲಸವನ್ನು ಅರ್ಧಕ್ಕೆ ಬಿಡದೆ ಪೂರ್ಣಗೊಳಿಸುವ ಪ್ರಯತ್ನ ಮಾಡುವುದು ಈ ವಾರ, ಈ ದಿನ ಬಹಳ ಮುಖ್ಯ. ಇನ್ನೊಂದು ವಿಷಯವೆಂದರೆ ಕೆಲವೊಮ್ಮೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದಿದ್ದರೂ ಮನಸ್ಸಿನಲ್ಲಿ ಆತಂಕ, ಬೇಸರ ಅಥವಾ ಖಾಲಿತನದ ಭಾವನೆ ಕಾಣಿಸಿಕೊಳ್ಳಬಹುದು. ಎಲ್ಲವೂ ಇದ್ದರೂ ಏನೋ ಒಂದು ಕೊರತೆ ಇದೆ ಎಂಬ ಅನುಭವ ಬರಬಹುದು. ಮನೆಯಲ್ಲಿದ್ದರೂ ಮನಸ್ಸಿಗೆ ಸಂಪೂರ್ಣ ನೆಮ್ಮದಿ ಸಿಗದ ಪರಿಸ್ಥಿತಿ ಉಂಟಾಗಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ವಾಕ್ಸ್ಥಾನದಲ್ಲಿ ಬುಧನ ಪ್ರಭಾವ ಇರುವುದರಿಂದ ನೀವು ವಿಶ್ವಾಸವಿರುವ ವ್ಯಕ್ತಿಯೊಂದಿಗೆ ಮಾತನಾಡಿದರೆ ಮನಸ್ಸು ಹಗುರವಾಗುತ್ತದೆ. ಆತ್ಮೀಯ ಸ್ನೇಹಿತ, ಸಹೋದರ, ಸಹೋದರಿ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಕೆಲವು ನಿಮಿಷ ಮನಸ್ಸಿನ ಮಾತು ಹಂಚಿಕೊಂಡರೆ ಸಾಕಷ್ಟು ಸಮಾಧಾನ ದೊರೆಯಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಈ ಸಮಾಧಾನ ಶಾಶ್ವತವಾಗಿರುವುದಿಲ್ಲ. ಕೆಲವು ಗಂಟೆಗಳ ನಂತರ ಅಥವಾ ಮರುದಿನ ಮತ್ತೆ ಅದೇ ಚಿಂತೆಗಳು ಮನಸ್ಸಿನಲ್ಲಿ ಮೂಡುವ ಸಾಧ್ಯತೆ ಇದೆ. ಆದ್ದರಿಂದ ಹೊರಗಿನ ಸಮಾಧಾನದ ಜೊತೆಗೆ ನಿಮ್ಮ ಮನಸ್ಸನ್ನು ನೀವು ಬಲಪಡಿಸಿಕೊಳ್ಳುವುದು ಅತ್ಯಗತ್ಯ. ಈ ದಿನ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಕೋಪ, ಬೇಸರ ಅಥವಾ ಭಾವನಾತ್ಮಕ ಸ್ಥಿತಿಯಲ್ಲಿ ಪ್ರಮುಖ ತೀರ್ಮಾನಗಳನ್ನು ಮಾಡುವುದನ್ನು ತಪ್ಪಿಸಿ. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ. ನಿರ್ಧಾರ ಮಾಡಿದರೆ ಅನಗತ್ಯ ಸಮಸ್ಯೆಗಳಿಂದ ದೂರ ಇರಬಹುದು. ಕೆಲವರಿಗೆ ಈ ವಾರ ಮನೆಯನ್ನು ಬದಲಾಯಿಸುವ ಯೋಚನೆ, ಮನೆಯ ಅಲಂಕಾರ, ವಾಹನದ ದುರಸ್ತಿ ಅಥವಾ ಕುಟುಂಬದ ಸೌಕರ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಇವು ಅಗತ್ಯವಾದ ವೆಚ್ಚಗಳಾಗಿದ್ದರೆ ಚಿಂತಿಸಬೇಕಾದ ಅಗತ್ಯವಿಲ್ಲ. ಆದರೆ
ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಮನಸ್ಸು ಚಂಚಲವಾಗಿರುವ ಸಂದರ್ಭಗಳಲ್ಲಿ ಏಕಾಂತದಲ್ಲಿ ಹೆಚ್ಚು ಸಮಯ ಕಳೆಯುವುದಕ್ಕಿಂತ ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಉತ್ತಮ ಫಲ ನೀಡುತ್ತದೆ. ಮಕ್ಕಳೊಂದಿಗೆ ಮಾತನಾಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು, ಒಳ್ಳೆಯ ಪುಸ್ತಕ ಓದುವುದು ಅಥವಾ ದೇವರ ಸ್ಮರಣೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯಬಹುದು. ಹೀಗಾಗಿ ಈ ದಿನ ನಿಮ್ಮ ದೊಡ್ಡ ಸವಾಲು ಹೊರಗಿನ ಸಮಸ್ಯೆಗಳಿಗಿಂತ ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದಾಗಿದೆ. ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಂಡು ಮುಂದುವರೆದರೆ ಉಳಿದ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳನ್ನು ಬಳಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ಈ ದಿನದ ಹಣಕಾಸು, ಆಸ್ತಿ, ಉದ್ಯೋಗ, ವ್ಯಾಪಾರ ಹಾಗೂ ವಿದ್ಯಾರ್ಥಿಗಳ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಧನಸ್ಥಾನದಲ್ಲಿ ಬುಧನ ಪ್ರಭಾವ ಇರುವುದರಿಂದ ಆದಾಯದ ದೃಷ್ಟಿಯಿಂದ ದೊಡ್ಡ ಸಮಸ್ಯೆಗಳು ಕಂಡುಬರುವುದಿಲ್ಲ. ಕಳೆದ ಕೆಲವು ವಾರಗಳಿಂದ ಹಣ ಬಂದರೂ ಕೈಯಲ್ಲಿ ಉಳಿಯುತ್ತಿಲ್ಲ ಎನ್ನುವ ಪರಿಸ್ಥಿತಿ ಇದ್ದರೆ ಈ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಉಳಿತಾಯ ಮಾಡುವ ಅವಕಾಶ ದೊರೆಯಬಹುದು. ಅಂದರೆ ದೊಡ್ಡ ಪ್ರಮಾಣದ ಲಾಭವಾಗಿದ್ದರೂ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಕೈಯಲ್ಲಿ ಸ್ವಲ್ಪ ಹಣ ಉಳಿಯುವ ಸಾಧ್ಯತೆ ಇದೆ. ಆದರೆ ಒಂದು ವಿಷಯವನ್ನು ಮರೆಯಬೇಡಿ, ಆದಾಯ ಹೆಚ್ಚಾಗಿದೆ ಎನ್ನುವ ಕಾರಣಕ್ಕೆ ತಕ್ಷಣ ಹೊಸ ಖರ್ಚುಗಳನ್ನು ಆರಂಭಿಸಬೇಡಿ. ಈ ವಾರ ಉಳಿಸುವ ಪ್ರತಿಯೊಂದು ರೂಪಾಯಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ಉಪಯೋಗವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಖರ್ಚು ಮಾಡುವ ಮೊದಲು 2 ಬಾರಿ ಯೋಚಿಸಿ. ಈಗ ಆಸ್ತಿಯ ವಿಚಾರದ ಬಗ್ಗೆ ಮಾತನಾಡೋಣ. 4ನೇ ಭಾವವು ಮನೆ, ಜಮೀನು, ವಾಹನ ಹಾಗೂ ಸ್ಥಿರ ಆಸ್ತಿಗಳನ್ನು ಸೂಚಿಸುತ್ತದೆ. ಈ ಭಾವದಲ್ಲಿ ಶುಕ್ರನಿರುವುದು ಸಾಮಾನ್ಯವಾಗಿ ಉತ್ತಮ ಫಲವನ್ನು ನೀಡುತ್ತದೆ. ಆದರೆ ಕೇತು ಸಂಯೋಗ ಇರುವುದರಿಂದ ಆಸ್ತಿ ಸಂಬಂಧಿಸಿದ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಈ ದಿನ ನೀವು ಈಗಾಗಲೇ ಹೊಂದಿರುವ ಮನೆ, ನಿವೇಶನ ಅಥವಾ ಜಮೀನನ್ನು ಮಾರಾಟ ಮಾಡುವ ಪರಿಸ್ಥಿತಿ ಬಂದರೆ ಅದಕ್ಕೆ ಅನುಕೂಲಕರ ಅವಕಾಶಗಳು ದೊರೆಯಬಹುದು. ಬೆಲೆ ಮಾತುಕತೆ ಸಹ ನಿಮ್ಮ ಪರವಾಗಿ ಆಗುವ ಸಾಧ್ಯತೆ ಇದೆ. ಆದರೆ ಇದೇ ಸಮಯದಲ್ಲಿ ಹೊಸ ಆಸ್ತಿ ಖರೀದಿ ಮಾಡುವ ಯೋಜನೆ ಇದ್ದರೆ ಸ್ವಲ್ಪ ತಾಳ್ಮೆ ವಹಿಸುವುದು ಉತ್ತಮ. ದಾಖಲೆಗಳ ಪರಿಶೀಲನೆ, ಹಣಕಾಸಿನ ವ್ಯವಸ್ಥೆ ಅಥವಾ ಕಾನೂನು ಸಂಬಂಧಿತ ಸಣ್ಣ ಅಡಚಣೆಗಳು ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆತುರದ ನಿರ್ಧಾರಕ್ಕಿಂತ ಸಂಪೂರ್ಣ ಮಾಹಿತಿ ಪಡೆದು ಮುಂದುವರಿಯುವುದು ಒಳ್ಳೆಯದು. ಇನ್ನು ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಸ್ವಂತ ಉದ್ಯಮ ಅಥವಾ ವ್ಯಾಪಾರ ನಡೆಸುತ್ತಿರುವವರಿಗೆ ಈ ದಿನ ಸಾಮಾನ್ಯವಾಗಿ ಅನುಕೂಲಕರವಾಗಿದೆ. ಹೊಸ ಗ್ರಾಹಕರು ಸಿಗಬಹುದು. ಹಳೆಯ ಗ್ರಾಹಕರಿಂದ ಬಾಕಿ ಹಣ ಬರಬಹುದು. ಕೆಲವರಿಗೆ ಹೊಸ ವ್ಯಾವಹಾರಿಕ ಸಂಪರ್ಕಗಳು ಬೆಳೆಯಬಹುದು. ಆದರೆ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಲೆಕ್ಕಾಚಾರವನ್ನು ಚೆನ್ನಾಗಿ ಪರಿಶೀಲಿಸಿ. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಈ ದಿನ ಉತ್ತಮ ಬೆಳವಣಿಗೆಗಳು ಕಂಡುಬರುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ, ಜವಾಬ್ದಾರಿಯ ಸ್ಥಾನ ಅಥವಾ ಗೌರವ ಹೆಚ್ಚಾಗಬಹುದು. ನೀವು ಮಾಡುತ್ತಿರುವ ಕೆಲಸಕ್ಕೆ ಸರಿಯಾದ ಮೌಲ್ಯ ಸಿಗುವ ಸಾಧ್ಯತೆ ಇದೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಕೆಲಸದ ವಾತಾವರಣದಲ್ಲಿ ಕೆಲವು ಬದಲಾವಣೆಗಳು ಕಾಣಿಸಬಹುದು. ಹೊಸ ಪ್ರಾಜೆಕ್ಟ್, ಹೊಸ ತಂಡ ಅಥವಾ ಹೊಸ ಜವಾಬ್ದಾರಿಗಳು ಬರಬಹುದು. ಆರಂಭದಲ್ಲಿ ಈ ಬದಲಾವಣೆಗಳು ಸ್ವಲ್ಪ ಗೊಂದಲ ಉಂಟು ಮಾಡಿದರೂ ನಂತರ ಅದೇ ಬದಲಾವಣೆ ನಿಮಗೆ ಅನುಕೂಲವಾಗುವ ಸಾಧ್ಯತೆ ಇದೆ. ವರ್ಗಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಕೂಡ ಈ ದಿನ ಆಶಾದಾಯಕ ಬೆಳವಣಿಗೆಗಳು ಕಂಡುಬರಬಹುದು. ಪ್ರಯತ್ನವನ್ನು ನಿಲ್ಲಿಸದೆ ಮುಂದುವರಿಸಿದರೆ ಉತ್ತಮ ಸುದ್ದಿಯನ್ನು ಕೇಳುವ ಸಾಧ್ಯತೆ ಇದೆ. ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಆದರೆ ಅದನ್ನು ಸಮಸ್ಯೆಯಾಗಿ ನೋಡದೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶವೆಂದು ಪರಿಗಣಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಈಗ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋಣ. ಈ ವಾರ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲಕರವಾಗಿದೆ. ಓದಿದ ಮೇಲೆ ಗಮನ ಚೆನ್ನಾಗಿರುತ್ತದೆ. ತರಗತಿಯಲ್ಲಿ ಕಲಿತ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತವೆ. ಓದಿದ ವಿಷಯಗಳು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುವ ಸಾಧ್ಯತೆ ಇದೆ.
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಸಹ ಇದು ಉತ್ತಮ ಸಮಯವಾಗಿದೆ. ನಿರಂತರ ಅಭ್ಯಾಸ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಕೂಡ ಶುಕ್ರ ಕೇತು ಸಂಯೋಗದ ಪರಿಣಾಮ ಕಾಣಿಸಬಹುದು. ಕೆಲವೊಮ್ಮೆ ಇನ್ನೂ ಸಮಯ ಇದೆ, ನಾಳೆಯಿಂದ ಓದೋಣ, ಸ್ವಲ್ಪ ಹೊತ್ತಿನ ನಂತರ ಶುರು ಮಾಡುತ್ತೇನೆ ಎಂಬ ಮನೋಭಾವ ಸಮಯವನ್ನು ವ್ಯರ್ಥ ಮಾಡಬಹುದು. ಆದ್ದರಿಂದ ಈ ವಾರ ವಿದ್ಯಾರ್ಥಿಗಳು ಸಮಯದ ಮೌಲ್ಯವನ್ನು ಅರಿತು ಪ್ರತಿದಿನ ನಿಗದಿತ ವೇಳಾಪಟ್ಟಿಯಂತೆ ಓದುವುದು ಉತ್ತಮ. ಮೊಬೈಲ್, ಸಾಮಾಜಿಕ ಜಾಲತಾಣ ಅಥವಾ ಅನಗತ್ಯ ಮನೋರಂಜನೆಗೆ ಹೆಚ್ಚು ಸಮಯ ನೀಡುವುದನ್ನು ಕಡಿಮೆ ಮಾಡಿದರೆ ನಿಮ್ಮ ಸಾಧನೆ ಇನ್ನಷ್ಟು ಉತ್ತಮವಾಗಿರುತ್ತದೆ. ಒಟ್ಟಾರೆ ನೋಡಿದರೆ ಹಣಕಾಸಿನಲ್ಲಿ ಸ್ಥಿರತೆ, ಉದ್ಯೋಗದಲ್ಲಿ ಅವಕಾಶಗಳು, ವ್ಯಾಪಾರದಲ್ಲಿ ಕ್ರಮೇಣ ಬೆಳವಣಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಅಧ್ಯಯನ ಯೋಗ ಈ ದಿನ ಕಂಡುಬರುತ್ತದೆ. ಆದರೆ ಯಾವುದೇ ಕ್ಷೇತ್ರದಲ್ಲೂ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಮುಂದುವರೆದರೆ ಈ ದಿನ ಶುಭ ಫಲಗಳನ್ನು ಇನ್ನಷ್ಟು ಉತ್ತಮವಾಗಿ ಅನುಭವಿಸಬಹುದು. ಇದೀಗ ಕುಟುಂಬ ಜೀವನ, ದಾಂಪತ್ಯ, ಆರೋಗ್ಯ ಹಾಗೂ ಈ ದಿನದ ಪ್ರಮುಖ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ರಾಶಿಯವರಿಗೆ ಈ ವಾರ ಮಂಗಳ ಗ್ರಹದ ಪ್ರಭಾವ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮನಸ್ಸಿನಲ್ಲಿ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಯೋಚಿಸುವ ಸ್ವಭಾವ ಕಾಣಿಸಬಹುದು. ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಮಾತನಾಡುತ್ತಿದ್ದರೆ ಎಂದು ತಿಳಿದರೆ ಅದನ್ನು ಹೆಚ್ಚು ಮನಸ್ಸಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ವಾಸ್ತವದಲ್ಲಿ ಅದು ಅಷ್ಟೊಂದು ದೊಡ್ಡ ವಿಷಯವಾಗಿರದೇ ಇದ್ದರೂ ಮನಸ್ಸು ಅದನ್ನೇ ಮರುಮರು ಯೋಚಿಸಿ ಅನಗತ್ಯ ಒತ್ತಡವನ್ನು ಉಂಟು ಮಾಡಬಹುದು. ಕೆಲವರಿಗೆ ನಾನು ಅಂದುಕೊಂಡ ಸಮಯಕ್ಕೆ ಕೆಲಸ ಆಗಲಿಲ್ಲ, ನನ್ನ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗಲಿಲ್ಲ, ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಬರಬಹುದು. ಇಂತಹ ಯೋಚನೆಗಳು ಬಂದಾಗ ತಕ್ಷಣ ನಿರಾಶರಾಗಬೇಡಿ. ಕೆಲವೊಮ್ಮೆ ಗ್ರಹಗಳ ಪ್ರಭಾವದಿಂದ ಮನಸ್ಸು ಹೆಚ್ಚು ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ಸಣ್ಣ ಘಟನೆಯನ್ನು ಜೀವನದ ದೊಡ್ಡ ಸಮಸ್ಯೆಯಾಗಿ ಪರಿಗಣಿಸುವ ಅಗತ್ಯವಿಲ್ಲ. ದಾಂಪತ್ಯ ಜೀವನದಲ್ಲಿಯೂ ಸಹ ತಾಳ್ಮೆ ಬಹಳ ಮುಖ್ಯ. ಜೀವನ ಸಂಗಾತಿಯೊಂದಿಗೆ ಮಾತನಾಡುವಾಗ ಮಾತಿನ ಆಯ್ಕೆಯಲ್ಲಿ ಜಾಗರೂಕರಾಗಿರಿ. ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೂ ಅದನ್ನು ದೊಡ್ಡ ಜಗಳಗಳನ್ನಾಗಿ ಮಾಡದೆ ಶಾಂತವಾಗಿ ಮಾತುಕತೆಯ ಮೂಲಕ ಪರಿಹರಿಸಲು ಯತ್ನಿಸಿ. ಪರಸ್ಪರ ವಿಶ್ವಾಸ ಮತ್ತು ಸಹಕಾರ ಇದ್ದರೆ ಯಾವುದೇ ಸಮಸ್ಯೆಯನ್ನು ಹೆಚ್ಚು ಕಾಲ ಉಳಿಯುವುದಿಲ್ಲ. ಕುಟುಂಬದಲ್ಲಿ ಹಿರಿಯರ ಸಲಹೆಗೆ ಗೌರವ ನೀಡುವುದು ಈ ದಿನ ನಿಮಗೆ ಒಳಿತನ್ನು ಮಾಡಬಹುದು. ಕೆಲವೊಮ್ಮೆ ಅವರ ಅನುಭವವೇ ನಿಮ್ಮ ಮುಂದಿನ ನಿರ್ಧಾರಗಳಿಗೆ ಸರಿಯಾದ ದಾರಿ ತೋರಿಸುತ್ತದೆ. ಮನೆಯ ವಾತಾವರಣವನ್ನು ಸಂತೋಷದಿಂದ ಇಡುವ ಪ್ರಯತ್ನ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿರುವ ಆತಂಕವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡುವುದು ಉತ್ತಮ. ಕೆಲಸದ ಒತ್ತಡ, ಹೆಚ್ಚು ಯೋಚಿಸುವ ಸ್ವಭಾವ ಅಥವಾ ನಿದ್ರೆಯ ಕೊರತೆಯಿಂದ ಆಯಾಸ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ರಾತ್ರಿ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು, ಸಮಯಕ್ಕೆ ಆಹಾರ ಸೇವಿಸುವುದು ಹಾಗೂ ಸಾಧ್ಯವಾದರೆ ಪ್ರತಿದಿನ ಸ್ವಲ್ಪ ಸಮಯ ನಡೆಯುವುದು ಅಥವಾ ಯೋಗ, ಪ್ರಾಣಾಯಾಮ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಈ ದಿನ ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಮೊದಲು ಯೋಚಿಸಿ ನಂತರ ಪ್ರತಿಕ್ರಿಯಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಇದು ಉದ್ಯೋಗದಲ್ಲಿಯೂ, ಕುಟುಂಬದಲ್ಲಿಯೂ ಹಾಗೂ ಸ್ನೇಹ ಸಂಬಂಧಗಳಲ್ಲಿಯೂ ನಿಮಗೆ ಉತ್ತಮ ಫಲ ನೀಡುತ್ತದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಶನಿ ಗ್ರಹದ ಪ್ರಭಾವದ ಬಗ್ಗೆ ಮಾತನಾಡೋಣ. ಭಾಗ್ಯಾಧಿಪತಿ ಹಾಗೂ ದಶಮಾಧಿಪತಿಯಾದ ಶನಿ ಲಾಭಸ್ಥಾನದಲ್ಲಿ ಇರುವುದರಿಂದ ಕೆಲಸದಲ್ಲಿ ದೊಡ್ಡ ಮಟ್ಟದ ಅಡಚಣೆಗಳು ಕಾಣಿಸುವುದಿಲ್ಲ. ನಿಮ್ಮ ಮೇಲೆ ನೀಡಲಾದ ಜವಾಬ್ದಾರಿಗಳನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ. ಆದರೆ ಒಂದು ವಿಷಯ ಮಾತ್ರ ನೀವು ಗಮನಿಸಬೇಕು.
ಕೆಲಸಗಳು ನಿರೀಕ್ಷಿಸಿದ ಸಮಯಕ್ಕಿಂತ ಸ್ವಲ್ಪ ತಡವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನೀವು ತಡವಾಗಿ ಆರಂಭಿಸಬಹುದು ಅಥವಾ ಆರಂಭಿಸಿದ ನಂತರ ಮಧ್ಯದಲ್ಲಿ ಸಣ್ಣ ಅಡಚಣೆಗಳು ಎದುರಾಗಬಹುದು. ಇದರಿಂದ ಆತಂಕ ಪಡುವ ಅಗತ್ಯವಿಲ್ಲ. ತಾಳ್ಮೆಯಿಂದ ಕೆಲಸ ಮುಂದುವರಿಸಿದರೆ ಕೊನೆಗೆ ಉತ್ತಮ ಫಲ ದೊರೆಯುತ್ತದೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಭಕ್ತಿಯಿಂದ ಪಠಿಸುವುದು ಉತ್ತಮ. ಸಾಧ್ಯವಾದರೆ ಲಕ್ಷ್ಮೀ ಮಂತ್ರವನ್ನು ಕನಿಷ್ಠ 11 ಅಥವಾ 21 ಬಾರಿ ಜಪಿಸಬೇಕು. ಇದರಿಂದ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಚಿಂತನೆ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಇದರ ಜೊತೆಗೆ ಶ್ರೀ ಗಣಪತಿ ಅಷ್ಟೋತ್ತರವನ್ನು ಪಠಿಸುವುದರಿಂದ ವಿಘ್ನಗಳು ದೂರವಾಗಲಿ ಎಂದು ಪ್ರಾರ್ಥಿಸಬಹುದು. ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವ ಮೊದಲು ಗಣಪತಿಯನ್ನು ಸ್ಮರಿಸುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಒಣ ಅವರೆಕಾಳು ದಾನ ಮಾಡುವುದು ಅಥವಾ ಅಗತ್ಯವಿರುವವರಿಗೆ ಅನ್ನದಾನ, ವಸ್ತ್ರದಾನ ಅಥವಾ ಸೇವಾ ಕಾರ್ಯ ಮಾಡುವುದು ಶುಭಕರವೆಂದು ಹೇಳಲಾಗಿದೆ. ದಾನ ಮಾಡುವಾಗ ಫಲದ ನಿರೀಕ್ಷೆಗಿಂತ ಸೇವಾ ಮನೋಭಾವ ತುಂಬ ಮುಖ್ಯ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಒಟ್ಟಾರೆ ನೋಡಿದರೆ ಈ ದಿನ ಮಿಶ್ರ ಫಲಗಳ ದಿನವಾಗಿದ್ದರೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಧನಾತ್ಮಕ ಬೆಳವಣಿಗೆಗಳ ಸಾಧ್ಯತೆ ಇದೆ. ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ಉತ್ತಮ ಫಲಗಳನ್ನು ಪಡೆಯಬಹುದು. ಉದ್ಯೋಗದಲ್ಲಿ ಪ್ರಗತಿ, ಹಣಕಾಸಿನ ಸ್ವಲ್ಪ ಸ್ಥಿರತೆ, ವಿದ್ಯಾರ್ಥಿಗಳಿಗೆ ಉತ್ತಮ ಅಧ್ಯಯನ ಯೋಗ ಹಾಗೂ ಕುಟುಂಬದ ಬೆಂಬಲ ನಿಮಗೆ ಬಲವಾಗಿರಲಿದೆ. ಸ್ನೇಹಿತರೆ, ಇವು ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಹೇಳಲಾಗುವ ಸಾಮಾನ್ಯ ಫಲಿತಾಂಶಗಳು. ಪ್ರತಿಯೊಬ್ಬರ ವೈಯಕ್ತಿಕ ಜಾತಕ, ದಶೆ ಮತ್ತು ಗೋಚಾರಗಳ ಆಧಾರದ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಕಂಡುಬರಬಹುದು. ಆತ್ಮವಿಶ್ವಾಸದಿಂದ ಆರಂಭಿಸಿ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದುವರಿಯಿರಿ. ದೇವರ ಅನುಗ್ರಹ, ನಿಮ್ಮ ಪರಿಶ್ರಮ ಹಾಗೂ ಸರಿಯಾದ ನಿರ್ಧಾರಗಳು ನಿಮ್ಮ ಯಶಸ್ಸಿನ ಪ್ರಮುಖ ಆಧಾರವಾಗಲಿ ಎಂಬುದು ನಮ್ಮ ಆರೈಕೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಭವಿಷ್ಯದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಶುಭವಾಗಲಿ. ಜೈ ಶ್ರೀರಾಮ್, ಜೈ ಹನುಮಾನ್.